ಪರೀಕ್ಷೆ ವೇಳೆ ಜನಿವಾರ ತೆಗೆಸಿದ ವಿಚಾರ ದೊಡ್ಡ ವಿವಾದ ಸೃಷ್ಟಿಸಿತ್ತು. ಕಾಲೇಜಿನ ವಿರುದ್ಧ ರೋಷಾಗ್ನಿ ಭುಗಿಲೆದ್ದಿತ್ತು. ಇದೀಗ ಸಮಿತಿಯ ವರದಿಯಲ್ಲಿ ಕಾಲೇಜಿನ ಕಳ್ಳಾಟ ಬಯಲಾಗಿದೆ. ಉದ್ದೇಶಪೂರ್ವಕವಾಗಿ ಕೃತ್ಯ ಎಸಗಿರೋದು ಬಯಲಾಗಿದೆ. ನೀವು ಇದನ್ನ ಹಂಗೆ ಹಾಕೊಂಡಿದ್ರೆ ನಾವು ಎಕ್ಸಾಮ್ ಕೊಡಲ್ಲ, ನಿಮಗೆ ಕಟ್ ಮಾಡಲೇಬೇಕು ಅಂದ್ಬಿಟ್ಟು ಕಟ್ ಮಾಡಿಬಿಟ್ರು. ಸಿಇಟಿ ಪರೀಕ್ಷೆ ವೇಳೆ ಜನಿವಾರ ತೆಗೆಸಿದ ಪ್ರಕರಣ ತನಿಖೆಯಲ್ಲಿ ಬಯಲಾಯಿತು. ಕೃಪಾನಿಧಿ ಕಾಲೇಜಿನ ಕಳ್ಳಾಟ. ಉದ್ದೇಶ ಪೂರ್ವಕವಾಗಿ ಜನಿವಾರ ತೆಗೆಸಿರೋದು ಬಯಲು. ಸಿಇಟಿ ಮೊದಲ ಪರೀಕ್ಷೆ ವೇಳೆ ಮಡಿವಾಳದ ಕೃಪಾನಿಧಿ ಕಾಲೇಜು ಹಾಗೂ ಚಿಕ್ಕಬಳ್ಳಾಪುರದ ನಾಗಾರ್ಜುನ ಕಾಲೇಜುಗಳಲ್ಲಿ ಅಚಾತುರ್ಯ ನಡೆದಿತ್ತು. ಎರಡೂ ಕಡೆಗಳಲ್ಲಿ ಒಟ್ಟು 4 ವಿದ್ಯಾರ್ಥಿಗಳ ಜನಿವಾರ ತೆಗೆಸಿ ಪರೀಕ್ಷೆ ಬರೆಸಿರುವ ಆರೋಪ ಕೇಳಿಬಂದಿತ್ತು. ತಮ್ಮ ವಿರುದ್ಧದ ಆರೋಪವನ್ನ ಕಾಲೇಜು ಸಿಬ್ಬಂದಿ ಅಲ್ಲಗಳೆದಿದ್ರು. ಆದರೀಗ ಕೃಪಾನಿಧಿ ಕಾಲೇಜಿನ ಕಳ್ಳಾಟ ತನಿಖೆಯಲ್ಲಿ ಬಯಲಾಗಿದೆ. ಉದ್ದೇಶ ಪೂರ್ವಕವಾಗಿ ಜನಿವಾರ ತೆಗೆಸಿರೋದು ಗೊತ್ತಾಗಿದೆ. ಜನಿವಾರ ಘಟನೆ ಬಗ್ಗೆ ಪರಿಶೀಲನೆ ನಡೆಸಿ ವರದಿ ನೀಡುವಂತೆ ಅಪಾರ ಡಿಸಿ ನೇತೃತ್ವದ ತಂಡಕ್ಕೆ ಜಿಲ್ಲಾಧಿಕಾರಿ ಸೂಚಿಸಿದ್ರು. ಇದೀಗ ಘಟನೆ ಬಗ್ಗೆ ಅಧ್ಯಯನ ನಡೆಸಿ ಜಿಲ್ಲಾಧಿಕಾರಿಗೆ ಸಮಿತಿ ವರದಿ ಸಲ್ಲಿಸಿದೆ. ಈ ವರದಿಯಲ್ಲಿ ಕೃಪಾನಿಧಿ ಕಾಲೇಜಿನ ಕಳ್ಳಾಟ ಸಿಸಿಟಿವಿಯಲ್ಲಿ ಸಾಕ್ಷಿ ಸಮೇತ ಬಯಲಾಗಿದೆ. ಘಟನೆಯಲ್ಲಿ ಕಾಲೇಜಿನ ಸಿಬ್ಬಂದಿಗಳ ಕರ್ತವ್ಯ ಲೋಪವಾಗಿರೋದು ಗೊತ್ತಾಗಿದೆ. ಉದ್ದೇಶ ಪೂರ್ವಕವಾಗಿ ಜನಿವಾರ ತೆಗೆಸಿರೋದು ಕಂಡುಬಂದಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಕೃಪಾನಿಧಿ ಕಾಲೇಜಿನಲ್ಲಿ ಸಿಇಟಿ ಪರೀಕ್ಷೆ ನಡೆಸದಂತೆ ಕಪ್ಪು ಪಟ್ಟಿಗೆ ಸೇರಿಸುವಂತೆ ಸರ್ಕಾರಕ್ಕೆ ಸಮಿತಿ ವರದಿ ಸಲ್ಲಿಸಿದೆ. ರಿಪೋರ್ಟ್ ಅಲ್ಲಿ ಮೇಲ್ನೋಟಕ್ಕೆ ಉದ್ದೇಶಪೂರ್ವಕ ತೆಗೆಸಿದ್ದಾರೆ ಅಂತಲೇ ಕಂಡು ಬರ್ತಾ ಇದೆ. ಯಾವುದೇ ಕಾರಣಕ್ಕೂ ತೆಗಿಬೇಡಿ ಅಂತ ಟ್ರೈನಿಂಗ್ ಕೊಟ್ಟು ಸಹ ಇಂಥ ಕೇಂದ್ರದಲ್ಲಿ, ರಾಜ್ಯದಲ್ಲಿ ಸಾಕಷ್ಟು ಕೇಂದ್ರಗಳು, ಸಾವಿರಾರು ಕೇಂದ್ರಗಳಲ್ಲಿ ಎಕ್ಸಾಮ್ ನಡೆದಿದೆ, ಎಲ್ಲೂ ಸಹ ತೊಂದರೆ ಆಗಿಲ್ಲ. ಈ ಕೇಂದ್ರದಲ್ಲಿ ಮಾತ್ರ ತೆಗೆದಿದ್ದಾರೆ ಅಂದರೆ ಉದ್ದೇಶಪೂರ್ವಕ ತೆಗೆದಿದ್ದಾರೆ ಅಂತ ನಾವು ಅದನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದೀವಿ. ಅದಕ್ಕಾಗಿ ಎಲ್ಲ ಕಠಿಣ ಶಿಕ್ಷೆಗಳನ್ನು ಏನು ಕೊಡಬೇಕು ಅವರಿಗೆ ಅದನ್ನು ರೆಕಮೆಂಡ್ ಮಾಡ್ತಾ ಇದ್ದೀವಿ. ಇನ್ನು ಸಿಇಟಿ ಪರೀಕ್ಷೆ ವೇಳೆ ಜನಿವಾರ ತೆಗೆಸಿರೋದು ಸರಿಯಲ್ಲ. ಜನಿವಾರ ಆಗ್ಲಿ ಹಿಜಾಬ್ ಕೂಡ ಆಗ್ಲಿ ತೆಗೆಸಬಾರದು. ಇದರ ಹಿಂದೆ ಯಾರಿದ್ದಾರೆಂದು ತನಿಖೆ ನಡೆಸಿ ಕ್ರಮ ಕೈಗೊಳ್ಳೋದಾಗಿ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಯಾವುದಾದ್ರೂ ಒಂದು ಸಮಾಜ, ಜಾತಿ, ಧರ್ಮ, ಒಬ್ಬರು ಏನು ಜನಿವಾರದ ಬಗ್ಗೆ ಇರ್ಬೋದು, ಹಿಜಾಬ್ ಬಗ್ಗೆ ಇರ್ಬೋದು, ಒಬ್ಬರು ಏನೋ ಒಂದು ಅವರ ಒಂದು ಧಾರ್ಮಿಕ ಒಂದು ಸಂಪ್ರದಾಯದಲ್ಲಿ ಇಷ್ಟು ವರ್ಷ ಮಾಡ್ಕೊಂಡು ಬಂದಿದ್ದೀವಿ. ಆ ಥರ ಅವಮಾನ ಮಾಡೋದಿದೆಯಲ್ಲ, ಅವ್ರು ಯಾರೇ ಆಗಲಿ, ಆಫೀಸರ್ಸ್ ಆಗಲಿ, ಅದರಲ್ಲಿ ಇನ್ಯಾರಾದರೂ ಇನ್ವಾಲ್ವ್ ಇದ್ದರೆ ಅವರಿಗೆ ಕಠಿಣವಾಗಿರ್ತಕ್ಕಂಥ ಕಠಿಣ ಶಿಕ್ಷೆ ಆಗಲೇಬೇಕು. ಅದು ಶಿಕ್ಷೆ ಆಗೇ ಆಗುತ್ತೆ. ಇನ್ನು ಘಟನೆಗೆ ಭಾರತೀಯ ಬ್ರಾಹ್ಮಣ ಮಹಾಸಂಘ ಕಿಡಿಕಾರಿದೆ. ತಪ್ಪು ಮಾಡಿದವರನ್ನ ಜೈಲಿಗೆ ಹಾಕಬೇಕು, ಕಾಲೇಜು ಲೈಸೆನ್ಸ್ ರದ್ದುಪಡಿಸಬೇಕೆಂದು ಕಿಡಿಕಾರಿದ್ದಾರೆ. ಏನೇ ಹೇಳಿ, ಜನಿವಾರ ಘಟನೆಯಲ್ಲಿ ಕಾಲೇಜಿನ ಕಳ್ಳಾಟ ಬಯಲಾಗಿದೆ. ಉದ್ದೇಶ ಪೂರ್ವಕವಾಗಿಯೇ ಜನಿವಾರ ತೆಗೆಸಲಾಗಿದೆ ಅಂತ ವರದಿ ಸಲ್ಲಿಕೆಯಾಗಿದ್ದು, ಈಗ ಸರ್ಕಾರ ಯಾವ ಕ್ರಮ ವಹಿಸುತ್ತೆ ಅಂತ ಕಾದು ನೋಡಬೇಕಿದೆ. ವಿನಯ್ ಕುಮಾರ್ ಕಾಶಪ್ಪನವರ್, ಟಿವಿ9 ಬೆಂಗಳೂರು.